ಈ 3 ವಿಷಯನ ನಿಮ್ ಲೈಫ್ ಅಲ್ಲಿ ನೀವು ಡೈಲಿ ಮಾಡ್ತಿದ್ರೆ ನೀವು ಬೇಗ ಮುದುಕರಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂಬರ್ 1, ಜಾಸ್ತಿ ಕೋಪ ಮಾಡ್ಕೊಳೋದು. ನಾವು ಚಿಕ್ಕ ರೀಸನ್ಗೆಲ್ಲ ತುಂಬಾ ಜಾಸ್ತಿ ಕೋಪ ಮಾಡ್ಕೊಳೋದ್ರಿಂದ ಅದು ನಮ್ಮ ಬಾಡಿ ಮೇಲೆ ತುಂಬಾ ಎಫೆಕ್ಟ್ ತೋರಿಸುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಮೆಮೊರಿನ ಮತ್ತೆ ಫೋಕಸ್ ನ ವೀಕ್ ಮಾಡುತ್ತೆ. ಮತ್ತೆ ನಮ್ಮ ಬಾಡಿಯಲ್ಲಿ ಇರೋ ಸುಮಾರು ಆರ್ಗನ್ಸ್ ಮೇಲೆ ಇದ್ರ ಎಫೆಕ್ಟ್ ಬಿದ್ದು ನಮ್ಮನ್ನ ಸೈಲೆಂಟ್ ಆಗಿ ಓಲ್ಡ್ ಪರ್ಸನ್ ಆಗಿ ಕನ್ವರ್ಟ್ ಮಾಡ್ಬಿಡುತ್ತೆ. ನಂಬರ್ 2, ರಾತ್ರಿ ಹೊತ್ತು ಲೇಟ್ ಆಗಿ ನಿದ್ದೆ ಹೋಗೋದು. ನಾವು ನಿದ್ದೆ ಹೋಗೋದ್ರಿಂದ ನಮ್ಮ ಬಾಡಿಯಲ್ಲಿ ಸ್ವಲ್ಪ ರಿಪೇರಿ ಸಿಸ್ಟಮ್ಸ್ ಆಕ್ಟಿವೇಟ್ ಆಗಿ ಅದು ನಮ್ಮ ಬಾಡಿನ ರಿಪೇರಿ ಮಾಡ್ತಾ ಇರುತ್ತೆ. ಅಕಸ್ಮಾತ್ ನಾವು ಕಮ್ಮಿ ನಿದ್ದೆ ಹೋಗೋದು ಅಥವಾ ನಿದ್ದೆನೆ ಹೋಗ್ದಿರಾ ಇದ್ರೆ ಇದು ನಮ್ಮ ರಿಪೇರಿ ಸಿಸ್ಟಮ್ ನ ಹಾಲ್ ಮಾಡುತ್ತೆ. ಸೊ ಇದರಿಂದ ನಮಗೆ ಡಾರ್ಕ್ ಸರ್ಕಲ್ಸ್, ರಿಂಕಲ್ಸ್ ಈ ತರ ಸುಮಾರು ಎಫೆಕ್ಟ್ಸ್ ನಮ್ಮ ಬಾಡಿ ಮೇಲೆ ಬಿದ್ದು ನಮ್ಮನ್ನ ಬೇಗ ಓಲ್ಡ್ ಪರ್ಸನ್ ಆಗಿ ಮಾಡಿಬಿಡುತ್ತೆ. ನಂಬರ್ 3, ಟೆನ್ಷನ್ ಬೀಳೋದ್ರಿಂದ. ಪ್ರೆಸೆಂಟ್ ಡೇಸ್ ಅಲ್ಲಿ ಸುಮಾರು ಜನ ಚಿಕ್ಕ ವಿಷಯಕ್ಕೂ ತುಂಬಾ ಟೆನ್ಷನ್ ತಗೊಂತಾರೆ. ಸೊ ಅಂತವ್ರಿಗೆ ರಿಂಕಲ್ಸ್ ಮತ್ತೆ ವೈಟ್ ಹೇರ್ಸ್ ಬೇಗ ಬರಕ್ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಅದು ನಿಮ್ಮನ್ನ ವೀಕ್ ಮಾಡ್ಬಿಟ್ಟು ನಿಮ್ ಬಾಡಿಯಲ್ಲಿರೋ ಎನರ್ಜಿನೆಲ್ಲ ಕಮ್ಮಿ ಮಾಡ್ಬಿಡುತ್ತೆ. ಸೊ ಈ ಇನ್ಫಾರ್ಮೇಶನ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ನನ್ನ ಕಂಟೆಂಟ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ಈ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರ್ತೋಗ್ಬೇಡಿ.